ಸಾವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುವು ಸಿಗ್ತಾ ಇದೆ, ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ವಿಷ ಪ್ರಾಶನದಿಂದಲೇ ಹುಲಿಗಳು ಸಾವನ್ನಪ್ಪಿರೋದು ದೃಢವಾಗಿದೆ. ವಿಷ ಬೆರೆತ ಹಸು ಮಾಂಸ ತಿಂದು ಹುಲಿಗಳು ಸಾವನ್ನಪ್ಪಿದ್ದಾವೆ ಅಂತ ಈಗ ಒಂದು ವಿಚಾರ. ಹುಲಿಗಳ ಸಾವಿನ ಬಗ್ಗೆ ಸಿಸಿಎಫ್ ಹಿರಾಲಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3 ದಿನಗಳ ಹಿಂದೆಯೇ ಹುಲಿಗಳು ಸಾವನ್ನಪ್ಪಿವೆ. ಯಾವ ವಿಷ ಅನ್ನೋದು ಇನ್ನು ಮುಂದಕ್ಕಷ್ಟೇ ಲ್ಯಾಬ್ ವರದಿ ಬಳಿಕ ಮಾಹಿತಿ ಬರಬೇಕಾಗಿದೆ ಅಂತ. ಹಸುವಿನ ಮಾಲೀಕರ ಬಗ್ಗೆ ತನಿಖೆ ತೀವ್ರಗೊಳ್ತಾ ಇದೆ. ಹುಲಿ ಮತ್ತು ಹಸುವಿನ ಎಲ್ಲ ಅಂಗಾಂಗ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಹೊಣೆಗಾರರು ಯಾರು ಅನ್ನೋದ್ರ ಬಗ್ಗೆ ಇಲಾಖೆಯ ಮಟ್ಟದಲ್ಲಿ ತನಿಖೆ ಆಗಬೇಕು. ನಿಜಕ್ಕೂ ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟವಾ? ತಾಯಿ ಹುಲಿಗೆ 8 ವರ್ಷ ಆಗಿತ್ತು. ಮರಿ ಹುಲಿಗಳು 10 ತಿಂಗಳು ಪುಟಾಣಿ ಮರಿಗಳವಿನ್ನು. ಹಸುವಿನಲ್ಲಿರುವಂತಹ ವಿಷದ ಮಾಂಸವನ್ನು ತಿಂದು ಹುಲಿಗಳು ಮೃತಪಟ್ಟಿದೆ ಅಂತ ಇದ್ದಾರೆ. ಯಾವ ಪ್ರಮಾಣದ ವಿಷ ಅನ್ನೋದು ಲ್ಯಾಬ್ ವರದಿ ಮುಖಾಂತರ ಗೊತ್ತಾಗಬೇಕು. ಹಸುವನ್ನ ಹುಲಿ ಬೇಟೆಯಾಡಿದ ಮೇಲೆ ಹಸುವಿಗೆ ವಿಷ ಹಾಕಲಾಗಿದೆಯಾ, ಹೆಂಗೆ ಇದು ಗೊತ್ತಾಗ್ತಾ ಇಲ್ಲ ಇದು. ಓಕೆ, ಅಥವಾ ಮೊದಲೇ ಹಸುವಿಗೆ ವಿಷಪ್ರಾಶನ ಮಾಡಲಾಗಿತ್ತಾ? ಹೌದು ಅನ್ನೋದಾದ್ರೆ ಹಸುವಿಗೆ ಯಾಕೆ ವಿಷಪ್ರಾಶನ ಮಾಡಿದ್ರು? ಅವ್ರ ಉದ್ದೇಶ ಏನಾಗಿತ್ತು? ಲ್ಯಾಬಲ್ಲಿ ಗೊತ್ತಾಗಿರೋದು ಏನಪ್ಪಾ ಅಂದ್ರೆ ವಿಷಪ್ರಾಶನ ಆಗಿತ್ತು. ಹುಲಿಗೋಗಿ ಯಾರು ವಿಷ ತಿನ್ಸಕ್ಕಾಗಲ್ಲ, ಯಾರಿಗೆ ಧೈರ್ಯ ಇದೆ? ಈಗ ಅದು ಬೇಟೆ ಆಡಿದ್ದು ಹಸುವನ್ನ, ಹಸು ವಿಷಪ್ರಾಶನ ಆಗಿತ್ತಾ? ಹೌದು ಅನ್ನೋದಾದ್ರೆ ಹೇಗೆ ಮತ್ತು ಯಾಕೆ? ಯಾರ ಮನೆಯ ಹಸು? ಅವ್ರ ಉದ್ದೇಶ ಏನಾಗಿತ್ತು? ಇವೆಲ್ಲವೂ ಕೂಡ ಬಯಲಿಗೆ ಬರಬೇಕಾಗಿದೆ. ಬೇಟೆಯಾಡಿದಂತಹ ಸಂದರ್ಭದಲ್ಲಿ ತಾಯಿ ಹುಲಿ ಜೊತೆ ಮರಿಗಳು ಕೂಡ ಸಾವನ್ನಪ್ಪಿದ್ವು. ಯಾಕೆ ಅಂದ್ರೆ ಅವು ತಿಂದಂತಹ ಮಾಂಸದಲ್ಲಿ ವಿಷಪ್ರಾಶನ ಆಗಿದೆ ಅನ್ನುವಂಥದ್ದು ಲ್ಯಾಬ್ ಟೆಸ್ಟ್ ಅಲ್ಲಿ ಗೊತ್ತಾಗಿದೆಯಂತೆ. ಈ ಹಸು ಎಲ್ಲಾದ್ರೂ ಹುಲ್ಲಿಗೆ ಕಳೆನಾಶಕ ಏನಾದ್ರು ಹೊಡೆದಾಗ ಅದನ್ನ ತಿಂದೇನಾದ್ರು ಸತ್ತಿತ್ತಾ? ಅಥವಾ ಹಸುವಿಗೆ ವಿಷಪ್ರಾಶನ ಅಂದ್ರೆ ಹೇಗ್ ಮಾಡ್ತೀರಿ? ಯಾವ್ದಾದ್ರು ಹಣ್ಣಲ್ಲಿ, ಬಾಳೆಹಣ್ಣಲ್ಲೋ ಸೊಪ್ಪಲ್ಲೋ ತಿನ್ಸಿದ್ರಾ? ಯಾಕೆ ತಿನ್ಸಿದ್ರಿ? ಇದು ಗೊತ್ತಾಗ್ಬೇಕು. ಎರಡೇ ಉದ್ದೇಶ. ಒಂದು, ಹಸುವಿಗೆ ಬೇಕು ಅಂತಲೇ ವಿಷಪ್ರಾಶನ ಮಾಡಿರ್ತಾರೆ, ಅಥವಾ ಕಳೆನಾಶಕೋ ಮತ್ತೊಂದು ಯಾವ್ದಾದ್ರು ಹುಲ್ಲಿನ ಮೇಲೆ ಹಾಕಿದ್ರೆ ಹಸು ಅದನ್ನು ತಿಂದಿರುತ್ತೆ. ಹೆಂಗೆ ಏನು ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ಗೊತ್ತಾಗಬೇಕು. ಲ್ಯಾಬಲ್ಲಿ ಗೊತ್ತಾಗಿರೋದು ವಿಷಪ್ರಾಶನ ಆಗಿದೆ ಅಂದರೆ ಇವ್ರು ತಿಂದಿರೋ ಫುಡ್ಡು ಅದ್ರಲ್ಲಿ ವಿಷ ಇತ್ತು ಅಂತ, ಪಾಯ್ಸನ್ ಇತ್ತು ಅಂತ. ಬೇಟೆಯಾಡಿದ್ವಲ್ಲ ಹುಲಿಗಳು, ತಾಯಿ ಹುಲಿ ಜೊತೆ ಮರಿಯೂ ಕೂಡ ಸಾವನ್ನಪ್ಪಿದ್ವು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಸುರೇಶ್ ನೀಡ್ತಾರೆ. ಸುರೇಶ್, ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ತಾ ಇದೆ. ಇದು ವಿಷಪ್ರಾಶನ ಆಗಿತ್ತು ಹುಲಿಗೆ ಅಂದ್ರೆ ಹಸುವಿನಲ್ಲೇ ಏನಾದ್ರು ಪ್ರಾಬ್ಲಮ್ ಇರಬೇಕು. ಹಸುವಿಗೆ ಯಾರು ವಿಷಪ್ರಾಶನ ಮಾಡಕ್ ಬರ್ತಾರೆ? ಯಾಕೆ ಬರ್ತಾರೆ? ಸ್ವಲ್ಪ ಗೊಂದಲ ಇದು ಸುರೇಶ್. ಚಾಮರಾಜನಗರ ಅನೂರು ತಾಲೂಕಿನ ಮೀಡಿಯಂ ಅರಣ್ಯ ಪ್ರದೇಶದಲ್ಲಿ ಸಾವನ್ನಪ್ಪಿದ ಹುಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಸಿಸಿಎಫ್ ಹಿರಾಲಾಲ್ ಅವರು ಹೇಳುವುದಿಷ್ಟು, ಇಲ್ಲಿ ಹುಲಿ ಮೃತಪಟ್ಟು 3 ದಿನಗಳು ಕಳೆದಿದೆ, ಆದ್ರೆ ನಮಗೆ ತಡವಾಗಿ ಮಾಹಿತಿ ಗೊತ್ತಾಗಿದೆ ಅಂತ ಹೇಳಿ. ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಾರದೆ 3 ದಿನ ಕಳೆದು ಹೋಯ್ತಾ ಅನ್ನೋದು ಈಗ ಎದ್ದಿರತಕ್ಕಂತ ಪ್ರಶ್ನೆ. ಜೊತೆಗೆ ಹಸುವಿಗೆ ವಿಷಪ್ರಶಾನವಾಗಿರ್ತಕ್ಕಂಥ ಹಸುವಿನ ಮಾಂಸ ತಿಂದು ಈ ಹುಲಿ ಸಾವನ್ನಪ್ಪಿವೆ ಅನ್ನೋದು ಈಗ ಮೇಲ್ನೋಟಕ್ಕೆ ತನಿಖೆಯಿಂದ ಸಾಬೀತಾಗಿದೆ. ಹಾಗಿದ್ರೆ ಹಸುವಿನ ಹಸು ಮೇಲೆ, ಜೀವಂತ ಹಸು ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಹಸುವ ಕಳೆ ಬರಹನ ಬಿಟ್ಟು ಹೋದ ನಂತರ ಮತ್ತೆ ಮಾಂಸ ತಿನ್ನೋದಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಗ್ಯಾಪ್ ಅಲ್ಲಿ ಯಾರಾದ್ರೂ ಹುಲಿಯ ಮೇಲಿನ ಸೇಡಿಗೆ, ಅಂದ್ರೆ ಹಸು ಕೊಂದಿರುವಂತ ಸೇಡಿಗೆ ಹಸುವಿಗೆ ವಿಷ ಪ್ರಸಾನವನ್ನ ಮಾಡ್ತಿದ್ರ, ಅಥವಾ ಹಸು ಯಾವ್ದಾದ್ರು ಕಳೆನಾಶಕವನ್ನ ಸೇವಿಸಿದಂತ ಆಹಾರವನ್ನೇನಾದ್ರೂ ಸೇವಿಸಿ ಮೃತಪಟ್ಟಿದ್ದಂತಹ ಹಸುವನ್ನ ಮಾಂಸವನ್ನ ತಿಂದು ಈ ಹುಲಿ ಮತ್ತೆ ಹುಲಿ ಮರಿಗಳು ಸಾವನ್ನಪ್ಪಿದ್ವಾ? ಈ ಎಲ್ಲಾ ಗೊಂದಲಗಳಿಗೂ ಕೂಡ ತನಿಖೆಯಿಂದಷ್ಟೇ ಪ್ರಕರಣ ವಿಚಾರ ಬೆಳಕಿಗೆ ಬರಬೇಕು. ಹಸುವಿಗೆ ಮೊದಲೇ ವಿಷಪ್ರಸನ್ನವಾಗಿತ್ತ ಅನ್ನೋದು, ಜೊತೆಗೆ ವಿಷಪ್ರಸನ್ನವಾಗಿದ್ದಂತಹ ಮೃತಪಟ್ಟಿದ್ದ ಹಸುಗಳನ್ನ ಇವು ತಿಂದ್ವಾ ಅನ್ನೋದನ್ನ ನಾವು ತನಿಖೆಯನ್ನ ಮಾಡಿಸ್ತೇವೆ ಅನ್ನೋದು ಹಿರಾಲಾಲ್ ರವರ ಹೇಳಿಕೆ. ಜೊತೆಗೆ ಇಲ್ಲಿ ಗಸ್ತು ತಿರುಗಿಸಿಲ್ಲ ವಾಚರ್ಗಳು ಅಂತ ಹೇಳಿ. ಪ್ರಾಣಿಗಳ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನ ಇರೋರು ಕೂಡ ಆತರ ಸ್ಟೇಟ್ಮೆಂಟ್ ಕೊಡಲ್ಲ. ಸತ್ತು ಬಿದ್ದಿರೋ ಹಸುನ ಯಾವ್ದಾದ್ರು ಹುಲಿ ಸಿಂಹಗಳು ಬೇಟೆಯಾಡುತ್ತಾ? ನಿಜ, ಹಿರಾಲಾಲ್ ಅವರು ಹೇಳುವಂತದ್ದು ಈ ಹಸುವಿನ ವಿಷಪ್ರಸನ್ನವಾಗಿದ್ದಂತಹ ಹಸುವಿನ ಮಾಂಸವನ್ನು ತಿಂದಾಗಿದ್ಯಾ, ಅಥವಾ ವಿಷಪ್ರಸನ್ನವಾಗೋಕ್ಕಿಂತ ಮುಂಚೆ ಅಂದ್ರೆ ಹಸು ಸತ್ತಂತ ಬಳಿಕ ಅದರ ಮೇಲೆ ವಿಷವನ್ನ ಸಿಂಪಡಣೆಯನ್ನ ಮಾಡಿ ಅವುಗಳನ್ನ ಹುಲಿ ತಿಂದಿದ್ಯಾ ಅನ್ನೋದು ಕನ್ಫ್ಯೂಷನ್ ಇದೆ ನಮಗೂ ಕೂಡ ಅನ್ನೋದು ಅವರ ಹೇಳಿಕೆ. ಆದ್ರೆ ಇಲ್ಲಿ ಒಂದಂತೂ ಸತ್ಯ, ವಿಷಪ್ರಸನ್ನವಾದಂತಹ ಮಾಂಸವನ್ನೇ ತಿಂದು ಹುಲಿ ಸಾವನ್ನಪ್ಪಿದೆ ಅನ್ನೋದು ಕೂಡ ಅವರು ಹೇಳುವಂತದ್ದು. ಹಾಗಿದ್ರೆ ಹೇಗಾಯ್ತು ಅನ್ನೋದು ಕೂಡ ಈಗ ಅರಣ್ಯ ಇಲಾಖೆಗೂ ಗೊಂದಲ ಆಗಿದೆ. ಜೊತೆಗೆ ವಾಚರ್ಗಳಿಗೆ ಸಂಬಳವನ್ನ ಕೊಡದೇ ಇರೋದು, ಇಲ್ಲಿ
ಗಸ್ತನ್ನ ತಿರುಗಿಸಿರುವಂತಹ ಪರಿಣಾಮ ಈ ರೀತಿ ವಿಚಾರ ಬೆಳಕಿಗೆ ಬರೋದು ತಡ ಆಗಿದೆ ಅನ್ನೋದು ಅವರ ಹೇಳಿಕೆ. ಇದು ನಿಜಕ್ಕೂ ಗೊಂದಲ ಮತ್ತೆ ಅಸಡ್ಡೆ ಮತ್ತೆ ಬೇಜವಾಬ್ದಾರಿತನದ ಹೇಳಿಕೆ. Okay. ವಿಣ್ಯಂ ಅರಣ್ಯ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಈ ಘಟನೆಗೆ ಯಾರು ಹೊಣೆ ಅನ್ನೋದನ್ನ ಕೂಡ ಅರಣ್ಯ ಇಲಾಖೆ ತನಿಖೆ ಮೂಲಕ ಪ್ರಕರಣವನ್ನ ಓಕೆ, ಹೊರತರಬೇಕು. ಧನ್ಯವಾದ ಸುರೇಶ್. ಡೀಟೇಲ್ಸ್ಗೆ ನೋಡೋಣ. ಲ್ಯಾಬ್ ನಲ್ಲಿ ಈಗ ವಿಷಪ್ರಾಶನ ಆಗಿರೋದು ಗೊತ್ತಾಗಿದೆ, ಬಟ್ ಹೇಗೆ ಅನ್ನುವಂಥದ್ದು ಲ್ಯಾಬ್ ಹೇಳಕ್ಕಾಗಲ್ಲ. ಸ್ಥಳೀಯರೇ ಏನಾದ್ರೂ ಉದ್ದೇಶಪೂರ್ವಕವಾಗಿ ಈ ತರ ಮಾಡಿದ್ರ ಅಥವಾ ಹೇಗೆ ಅನ್ನುವಂಥದ್ದು ಗೊತ್ತಾಗಬೇಕು. ಈಗ ಹಸುವಿನ ಮಾಂಸ ಮತ್ತು ಅದು ತಿಂದಿರುವಂತಹ ಆಹಾರ ಎರಡೂ ಕೂಡ ಮ್ಯಾಚ್ ಆಗುತ್ತಾ, ಅದನ್ನು ಗಮನಿಸಬೇಕಾಗುತ್ತೆ. ನೋಡೋಣ ಲ್ಯಾಬ್ನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಿಪೋರ್ಟ್ ಸಿಗುತ್ತೆ.